ಹಾಯ್ ರಿಷಿಕಾ. ಗೈಸ್ ಅವತ್ತಂತೂ ನಾವು ಮತ್ತೆ ನಮ್ ಕಸಿನ್ಸು ಮತ್ತೆ ನನ್ನ ಸಿಸ್ಟರ್ ಇಲ್ಲೇ ಹಾಜ್ಮಲ ಆಫ್ಟರ್ ಸೋ ಮೆನಿ ಡೇಸ್ ನಾವ್ ಈ ತರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇರೋದು. ಅಂತೂ ಫುಲ್ ಜೋಕ್ ಮಾಡ್ಕೊಂಡು ರೇಗ್ಸ್ಕೊಂಡು ಫುಲ್ ನನ್ಗೆ ಮತ್ತೆ ನನ್ನ ಸಿಸ್ಸಿಗೆ ಕ್ಲಾಸ್ ತಗೋತಾ ಇದಾರೆ. ಗೈಸ್ ನಮ್ಮ ಮನೆಗೆ ಊರಿಂದ ಕಸಿನ್ಸು ಅಜ್ಜಿ ಅಂಡ್ ಆಂಟಿ ಎಲ್ಲ ಬಂದಿದ್ರು. ಇದು ನೆಕ್ಸ್ಟ್ ದಿನದ ಬ್ಲಾಗು. ನಮ್ಮ ಆಂಟಿ ಸ್ಪೆಷಲ್ ಆಗಿ ನಮಗೋಸ್ಕರ ಬಿರಿಯಾನಿ ಮಾಡ್ಕೊಟ್ಟಿದ್ರು. ಆಫ್ಟರ್ ಸೋ ಮೆನಿ ಡೇಸ್ ನಾವ್ ಈ ತರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇರೋದು. ಬಿಕಾಸ್ ಅವ್ರು ಮೈಸೂರಿಗೆ ಬರ್ದೆ 1 year ಆಗಿತ್ತು. ಯಾಕಂತ ಅಂದ್ರೆ ನನ್ನ ತಂಗಿಗೆ ಸ್ಕೂಲ್ ಇತ್ತಲ್ವಾ, ಅವಳಿಗೆ ರಜೆ ಇರಲ್ಲ, ಅದಕ್ಕೋಸ್ಕರ. ಅಂಡ್ ನಮ್ ಇನ್ನೊಂದು ಆಂಟಿ ಕೂಡ ಮುಂಬೈಯಿಂದ ಬಂದಿದ್ರು. ಅವರು ಕೂಡ ತುಂಬಾ ಬ್ಯುಸಿ ಇರ್ತಾರೆ, ಬಟ್ ಈ ಸಲ ಬಂದಿದ್ರು. ನಮ್ಗಂತೂ ಫುಲ್ ಖುಷಿ ಆಗೋಯ್ತು. ಅಂಡ್ ಸಂಜೆ ಅವ್ರನ್ನ ಮಾಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ನಾವು 4 ಜನ ಈ ಗಾಡಿಯಲ್ಲಿ ಹೋಗ್ತಾ ಇದೀವಿ, ಬಿಕಾಸ್ ಜಾಸ್ತಿ ಜನಕ್ಕೆ ಆಗಲ್ಲ ಅಲ್ವಾ. ಅಂಡ್ ನಮ್ ಇನ್ನೊಂದು ಆಂಟಿ ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದಾರೆ. ಆಲ್ರೆಡಿ ಅವ್ರ ಮಾಲ್ ಅಲ್ಲಿ ರೀಚ್ ಆಗಿದ್ರು, ನಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ನಾವು ಬರೋದು 10 minutes ಲೇಟ್ ಆಗಿ ಹೋಯ್ತು. ಅಂಡ್ ನಮ್ ಇನ್ನೊಂದು ಆಂಟಿ ಇಲ್ಲಿ ಪರ್ಫ್ಯೂಮ್ ಪರ್ಚೇಸ್ ಮಾಡಕ್ ಬಂದ್ರು, ನೋಡ್ತಾ ಇದಾರೆ. ಬಟ್ ಇಲ್ಲಿ ಯಾವ್ದೋ ಅಷ್ಟು ಇಷ್ಟ ಆಗಿಲ್ಲ ಅಂತೆ, ಅದಕ್ಕೋಸ್ಕರ ಇನ್ನೊಂದ್ ಕಡೆ ನೋಡೋಣ ಅಂತ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ಬಂದ್ವಿ ಪರ್ಫ್ಯೂಮ್ ನೋಡಕ್ಕೆ. ನಮ್ಮ ಆಂಟಿಗೆ ಇಲ್ಲಿ ಪರ್ಫ್ಯೂಮ್ ತುಂಬಾ ಇಷ್ಟ ಆಗೋಯ್ತಂತೆ, ಅದಕ್ಕೋಸ್ಕರ ಇಲ್ಲಿ ಪರ್ಚೇಸ್ ಮಾಡಿದ್ರು. ಅಂಡ್ ಇಲ್ಲಿ ಪರ್ಫ್ಯೂಮ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಇವಾಗ ನಾನು ಮತ್ತೆ ನನ್ನ ತಂಗಿ ಹ್ಯಾಮ್ಲಿಗೆ ಬಂದ್ವಿ. ನಾನಂತೂ ಫೋರಂ ಮಾಲಿಗೆ ಹೋದ್ರೆ ಹ್ಯಾಮ್ಲಿಗೆ ಹೋಗೋದು ಮಿಸ್ ಮಾಡಲ್ಲ, ಅದಕ್ಕೆ ಇವಳನ್ನ ಕರ್ಕೊ ಬಂದೆ ನೋಡು ಅಂತ. ಅಂಡ್ ಇವಳಿಗೂ ಕೂಡ ಟೆಡ್ಡಿ ಅಂದ್ರೆ ಇಷ್ಟ, ಇವನ್ ನನಗೂ ಅಷ್ಟೇ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ಫೋರಂ ಮಾಲಿಗೆ ಹೋದ್ರೆ ಹ್ಯಾಮ್ಲಿಗೆ ಹೋಗೋದು ನಾನು ಮಿಸ್ಸೇ ಮಾಡಲ್ಲ. ಇಲ್ಲಿ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿದೆ, ಅದ್ರ ಜೊತೆ ಕ್ವಾಲಿಟಿನೂ ಇದೆ, ನೋಡಿ ನೀವೇ. ಇಲ್ಲೇ ಕೊರಿಯನ್ ಥೀಮಿಂದು ಫೋಟೋ ಫ್ಲಾಶ್ ಬ್ಯಾಕಿಗೆ ಬಂದ್ವಿ. ಎಲ್ಲರೂ ಗ್ರೂಪ್ ಫೋಟೋ ತಕ್ಕೊಳ್ಳೋಣ ಅಂತ. ಗೈಸ್ ಅವತ್ತಂತೂ ನಾವು ಮತ್ತೆ ನಮ್ಮ ಕಸಿನ್ಸು ಆಂಟಿ ಎಲ್ಲ ಫುಲ್ ಎಂಜಾಯ್ ಮಾಡ್ಬಿಟ್ವಿ. ಚೆನ್ನಾಗಿತ್ತು ಡೇ ಮಾತ್ರ. ಇವಾಗ ಫುಡ್ ಕೋರ್ಟ್ ಹತ್ರ ಬಂದ್ವಿ, ಏನಾದ್ರು ತಿನ್ನೋಣ ಅಂತ. ಅಂಡ್ ಇಲ್ಲೇ ಬೆಲ್ಜಿಯಂ ವೆಫಲ್ಸ್ ಹತ್ರ ಬಂದ್ವಿ ಆರ್ಡರ್ ಮಾಡಕ್ಕೆ. ವೆಫಲ್ಸ್ ಆರ್ಡರು ಇನ್ನ 20 minutes ಲೇಟ್ ಆಗತ್ತಾ ಅಂತ ಅಂದ್ರು. ಅದಕ್ಕೋಸ್ಕರ ಏನ್ ಮಾಡೋದು ಅಲ್ಲಿ ತನಕ ಅಂತ ಕಾಫಿ ಕುಡಿಯೋಣ ಅಂತ ಇಲ್ಲೇ ಕಾಫಿ ಆರ್ಡರ್ ಮಾಡಕ್ ಬಂದ್ವಿ. ಇಲ್ಲೂ ಕೂಡ ಲೇಟ್ ಆಯ್ತು. ನಾವ್ ಹೇಳಿದ್ದೊಂದು ಅವ್ರು ಕೊಟ್ಟಿದ್ವೊಂದು, ಅದಕ್ಕೋಸ್ಕರ ಮತ್ತೆ ಯಾರು ವೇಟ್ ಮಾಡ್ತಾರೆ ಅಂತ ಅದನ್ನೇ ತಗೊಂಡ್ ಬಂದ್ವಿ. ಇವಾಗ ನನ್ನ ಫೇವ್ರೆಟ್ ಕಾಫಿ ಕುಡಿತಾ ಇದ್ದೀನಿ. ನಿಮ್ಗೂ ಗೊತ್ತು, ಎಲ್ಲಿ ಹೋದ್ರು ನಾನು ಕಾಫಿ ಅಂತೂ ಬಿಡಲ್ಲ ಅಂತ. ಇವಾಗ ನೋಡಿ ನಾವು ಕಾಫಿ ಆರ್ಡರ್ ಮಾಡ್ಕೊಂಡು ಕಾಫಿ ತಗೊಬಂದ್ರು, ಇನ್ನ ನಮ್ ವೆಫಲ್ಸ್ ಬಂದಿಲ್ಲ. ಅದೇ ಮಾತಾಡ್ತಾ ಇದೀವಿ 20 minutes ಅಂತ ಅಂದ್ರು, ನೋಡಿದ್ರೆ 30 minutes ಆದ್ರೂ ಇನ್ನ ವೆಫಲ್ಸ್ ಬಂದಿಲ್ಲ. ಅದಕ್ಕೋಸ್ಕರ ಬೇರೆ ಏನಾರು ಆರ್ಡರ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ವೆಫಲ್ಸ್ ಇನ್ನ ಬಂದೇ ಇರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನನ್ನ ಸಿಸ್ಟು ಮತ್ತೆ ಕಸಿನು ಇಲ್ಲ ಬರ್ಗರ್ ಕಿಂಗ್ ಅಲ್ಲೇ ಆರ್ಡರ್ ಮಾಡಕ್ ಹೋದ್ರು. ಗೈಸ್ ನೋಡಿ ಗೈಸ್, ಬರ್ಗರ್ ಕಿಂಗ್ದು ಕೂಡ ಆರ್ಡರ್ ಬಂತು, ಆದ್ರೆ ಆ ವೆಫಲ್ಸ್ ಇಂದು ಇನ್ನೂ ಬಂದಿಲ್ಲ. ಆಲ್ರೆಡಿ 40 minutes. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಇದನ್ನೇ ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ. ಬರ್ಗರು ಮತ್ತೆ ಫ್ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತಂತೆ, ನನ್ನ ಸಿಸ್ಟರಿಗೆಲ್ಲ ತುಂಬಾ ಇಷ್ಟ ಆಗೋಯ್ತು. ಹೇಗಿದೆ ಲಿಖಿತ, ಹೇಗಿದೆ? ನನ್ನ ಸಿಸ್ಸು ಮತ್ತೆ ಇನ್ನೊಂದು ಆಂಟಿ ವೆಫಲ್ಸ್ ತರಕ್ ಹೋದ್ರು. ಅಂಡ್ ನನ್ನ ಆಂಟಿಗೆ ಸ್ವಲ್ಪ ಕ್ಯಾಮ್ರಾ ಶೈ, ಅದಕ್ಕೋಸ್ಕರ ಇದ್ರಲ್ಲಿ ತೋರಿಸಿಲ್ಲ, ನೀವು ಕೇಳ್ಬೋದು. ಫೈನಲಿ ಬೆಲ್ಜಿಯಂ ವೆಫಲ್ಸ್ ಬಂತು ಗೈಸ್. 45 minutes ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಚೆನ್ನಾಗಿತ್ತು. ಅಂಡ್ ಕಿಟ್ಕ್ಯಾಟು, ಡಾರ್ಕ್ ಚಾಕ್ಲೇಟು, ವೆನಿಲಾ ಎಲ್ಲ ಫುಲ್ ಚೆನ್ನಾಗಿತ್ತು ಗೈಸ್. ನನಗೆ ಕಿಟ್ಕ್ಯಾಟ್ ಇಷ್ಟ ಆಯ್ತು. ಇವಾಗ ಮೋಚಿಯಲ್ಲಿ ಚಪ್ಪಲ್ ಕೊಡ್ಸಕ್ ಬಂದ್ವಿ ನಮ್ಮ ಅಜ್ಜಿಗೆ. ಅಂಡ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ, ಅದಕ್ಕೋಸ್ಕರ. ಯಾವ್ದು ಬೇಕು?
ಇವಾಗ ಲಾಯಲ್ ವರ್ಲ್ಡಲ್ಲೆಲ್ಲ ಶಾಪಿಂಗ್ ಮುಗಿಸಿ ನನ್ನ ತಂಗಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಡಿಸಿ ಇವಾಗ ಮಿನಿಸೋಗಿ ಬಂದ್ವಿ. ಇಲ್ಲೂ ಅಷ್ಟೇ ಕ್ಯೂಟ್ ಸ್ಟೆಪ್ಸು ಎಲ್ಲ ಫುಲ್ ಚೆನ್ನಾಗಿದೆ ನೋಡಿ ನೀವೇ. ನೋಡು ಮಿರರ್ ಎಲ್ಲ ಗೈಸ್, ಈ ಮಿನಿಸೋದಲ್ಲಂತೂ ಹೇಳೋದೇ ಬೇಡ. ಕ್ಯೂಟ್ ಆಗಿರೋ ಸ್ಟೆಪ್ಸು ಮತ್ತೆ ಮಿರರು ಎಲ್ಲ ಫುಲ್ ಚೆನ್ನಾಗಿರೋದಿತ್ತು. ನಮ್ಗಂತೂ ಫುಲ್ ಇಷ್ಟ ಆಯ್ತು, ನೋಡ್ತಾ ಇದೀವಿ ನಾವಂತೂ. ಗೈಸ್, ಇವಾಗ ಮಾಲ್ ಇಂದ ಡೈರೆಕ್ಟ್ ಮನೆಗೆ ಹೋಗ್ತಾ ಇದೀವಿ. ಟೈಮ್ ಬೇರೆ 10 ಗಂಟೆ ಆಗಿತ್ತು. ಅಮ್ಮ ಬೇರೆ ಕಾಲ್ ಮಾಡ್ತಾ ಇದ್ರು. ಅಮ್ಮ ಮತ್ತೆ ಬ್ರೌನಿ ಇಬ್ರೇ ಮನೇಲಿದ್ರು. ಬಿಕಾಸ್ ಬ್ರೌನಿ ಒಬ್ನನ್ನೇ ಬಿಟ್ಟು ಹೋಗಕ್ ಆಗಲ್ಲ, ಕೂಗಾಡ್ಕೊಂಡು ಕೂರ್ತಾನೆ. ಅದಕ್ಕೋಸ್ಕರ ಈ ತರ ನಾಯಿ ಎಲ್ಲ ಸಾಕಿದ್ರೆ ಹಾಗೆ ಗೈಸ್, ಮನೇಲಿ ಯಾರಾದ್ರೂ ಇರ್ಲೇಬೇಕು, ಒಬ್ರನ್ನೇ ಬಿಟ್ಟು ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ಅಮ್ಮ ಮತ್ತೆ ಬ್ರೌನಿ ಇಬ್ರು ಮನೇಲಿದ್ದಾರೆ, ನಾವಷ್ಟೇ ಬಂದಿದೀವಿ. ಇದಿಷ್ಟು ನನ್ನ ತಂಗಿಗೆ ನಾನು ತಗೊಂಡಿರೋ ಚಾಕ್ಲೇಟ್ ಗೈಸ್, ಬಿಕಾಸ್ ಅವಳಿಗೆ ತುಂಬಾ ಇಷ್ಟ ಚಾಕ್ಲೇಟ್ಸ್ ಅಂದ್ರೆ. ಅದಕ್ಕೋಸ್ಕರ ಇಷ್ಟು ಚಾಕ್ಲೇಟ್ ತಗೊಂಡಿದ್ವಿ. ಇವಾಗ ಮನೆಗೆ ರೀಚ್ ಆದ್ವಿ ಗೈಸ್. ನಾವೆಲ್ಲ ಒಟ್ಟಿಗೆ ಮೂವಿ ನೋಡ್ತಾ ಇದೀವಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ ಎದ್ದು ಬಿಸಿ ಕಾಫಿ ಮಾಡ್ಕೊಂಡು ಬಂದೆ. ಇವತ್ತು ಸ್ವಲ್ಪ ಲೇಟಾಗಿದ್ದಿದ್ದೆ ಬಿಕಾಸ್ ನಮ್ಮ ಅಜ್ಜಿ ಕಸಿನ್ಸ್ ಎಲ್ಲ ಬಂದಿದ್ರು. ಸೊ ನಿನ್ನೆ ಸ್ವಲ್ಪ ಆಚೆ ಎಲ್ಲ ಹೋಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಬೇರೆ ಸಂಡೇ. ಸೊ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ. ವೆದರ್ ಬೇರೆ ತುಂಬ ಚೆನ್ನಾಗಿದೆ. ಈ ಕಡೆ ಅಡುಗೆ ಬೇರೆ ಪ್ರಿಪೇರ್ ಆಗ್ತಿತ್ತು. ನಮ್ಮ ನೂತನ ಆಂಟಿ ಮತ್ತೆ ನನ್ನ ತಂಗಿ ಬ್ರೌನಿಗೆ ವಾಶ್ ಮಾಡಿಸಿ ಹೇರ್ ಡ್ರೈ ಮಾಡ್ತಾ ಇದ್ರು. ಅವ್ನು ಆರಾಮಾಗಿ ಕೂತಿದ್ದ. ಆಕ್ಚುಲಿ ನಾವೆಲ್ಲ ಹೇರ್ ಡ್ರೈ ಮಾಡಿದ್ರೆ ಇವ್ನು ಇಷ್ಟೊಂದು ಆರಾಮಾಗಿ ಕೂರಲ್ಲ. ಇದೇ ಫಸ್ಟ್ ಟೈಮ್ ಈ ತರ ಕೂತಿರೋದು. ನಮ್ಗೆ ಫುಲ್ ಶಾಕ್. ಈವ್ನಿಂಗ್ ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಇಲ್ಲೇ ಚಾಟ್ ಸ್ಟ್ರೀಟಿಗೆ ಬಂದ್ವಿ ನಾವೆಲ್ಲರೂ. ನಾನು ಮತ್ತೆ ನನ್ನ ಸಿಸ್ಟ್ರು ಇಲ್ಲೇ ಹಾಜ್ಮಲ ತಗೊಳಕ್ ಬಂದ್ವಿ ಸೂಪರ್ ಮಾರ್ಕೆಟಲ್ಲಿ. ನಮ್ಗಂತೂ ಹಾಜ್ಮಲ ಎಷ್ಟು ಇಷ್ಟ ಗೊತ್ತಾ ಗೈಸ್. ಅವತ್ತೇ ಅಷ್ಟು ಡಬ್ಬಿ ಖಾಲಿ ಮಾಡಿದ್ದೀವಿ. ಅನ್ಕೊಳ್ಳಿ ಯಾವ ರೇಂಜಲ್ಲಿ ನಾವು ತಿಂತೀವಿ ಅಂತ. ಅದೊಂಥರ ಹುಣಸೆ ಹಣ್ಣು ಫ್ಲೇವರ್ ಇರುತ್ತಲ್ಲ, ಫುಲ್ ಇಷ್ಟ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಬೇಕಾಗಿರೋ ಚಾಟ್ಸ್ ಯಾವುದೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಾವು 3 ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಅವ್ರು ಇಷ್ಟು ಜನ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಾವಂತೂ ಫುಲ್ ಜೋಕ್ ಮಾಡಿಕೊಂಡು ರೇಗಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಹಾಜ್ಮಲನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಷ್ಟು ಜನ ಈಗ ರೀಚ್ ಆದ್ವಿ. ಇಲ್ಲೇ ಫ್ರೂಟ್ ಸಲಾಡ್ ತಿನ್ನೋಣ ಅಂತ. ಇಲ್ಲಿ ಫ್ರೂಟ್ ಸಲಾಡ್ ಎಲ್ಲ ಫುಲ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫಸ್ಟು ಫ್ರೂಟ್ ಸಲಾಡ್ ತಿನ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನನಗೆ ಮತ್ತೆ ನನ್ನ ಸಿಸ್ಸಿಗೆ ಕ್ಲಾಸ್ ತಗೋತಾ ಇದ್ದಾರೆ. ಹಾಜ್ಮಲ ಯಾಕೆ ಜಾಸ್ತಿ ತಿಂತೀರಾ ಅಂತ. ಓಕೆ, ಹಾಜ್ಮಲ ಜಾಸ್ತಿ ತಿನ್ನಬಾರ್ದು, ಬಟ್ ಹಾಜ್ಮಲ ತಿಂತಾ ಇವಾಗ ನಾವು ಆರ್ಡರ್ ಮಾಡಿರೋ ಗಡ್ಬಡ್ ಐಸ್ ಕ್ರೀಮ್ ಮತ್ತೆ ಫ್ರೂಟ್ ಸಲಾಡ್ ಎಲ್ಲ ಬಂತು. ಆ್ಯಂಡ್ ಅದ್ರ ಜೊತೆ ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ವಿ. ನನ್ನ ಕತೆ ನೋಡಿ ಗೈಸ್, ಫ್ರೂಟ್ ಸಲಾಡಿಗೆ ಐಸ್ ಕ್ರೀಮ್ ಹಾಕ್ಬೇಡಿ ಅಂತ ಹೇಳಿದ್ದೆ. ನೋಡಿದ್ರೆ ಇವ್ರು ಐಸ್ ಕ್ರೀಮ್ ಹಾಕ್ಕೊಟ್ಬಿಟ್ಟಿದ್ದಾರೆ. ನನಗೆ ಫುಲ್ ಬೇಜಾರಾಗೋಯ್ತು. ಬಟ್ ಆರ್ಡರ್ ಮಾಡಿದ್ದು ನಾವೇನು ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಐಸ್ ಕ್ರೀಮ್ ತಿಂದೆ, ಫ್ರೂಟ್ಸ್ ಅಷ್ಟೇ ತಿಂತಾ ಇದ್ದೀನಿ. ನೀವೇ ನೋಡಿ. ಅಲ್ಲಿ ಯಾವುದು ಚಾಟ್ಸ್ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ನಿಯರು ಥಿಯೋಬ್ರಮ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಥಿಯೋಬ್ರಮಕ್ಕೆ ಬಂದ್ವಿ. ಅದೇನೋ ಅವತ್ತು ಥಿಯೋಬ್ರಮದಲ್ಲಿ ಮ್ಯಾಂಗೋದೇನೋ ಸ್ಪೆಷಲ್ ನಡೀತಾ ಇತ್ತು. ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ವೆರೈಟಿ ಆಫ್ ಮ್ಯಾಂಗೋ ಡೆಸರ್ಟ್ ಎಲ್ಲ ಇತ್ತು. ನೋಡಿ ನೀವೇ. ಇವಾಗ ನಾನು ಮತ್ತೆ ನನ್ನ ಸಿಸ್ಟರ್ಸು ಏನು ಆರ್ಡರ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅವಳಿಗೇನೋ ಬ್ರೌನಿ ಬೇಕಂತೆ, ಅದಕ್ಕೋಸ್ಕರ ಬ್ರೌನಿ ಅಂತ ಹೇಳ್ತಾ ಇದ್ಲು. ರಿಷಿಕಾ, ಹೇಗಿದೆ ಮೈಸೂರು? ಮಸ್ತ್ ಉಂಟು. ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ಎಲ್ಲರೂ. ಇವಾಗ ನಾವು ಆರ್ಡರ್ ಮಾಡಿರೋ ಕ್ರೋಜಾನ್ ಮತ್ತೆ ಬ್ರೌನಿ ಬಂತು. ಎಲ್ಲರಿಗೂ ಬ್ರೌನಿ ಫುಲ್ ಇಷ್ಟ ಆಗೋಯ್ತು, ಚೆನ್ನಾಗಿತ್ತಂತೆ. ನಾನು ಒಂದು ಸ್ಪೂನ್ ತಿಂದೆ. ಆ್ಯಂಡ್ ಇಲ್ಲಿ ಥಿಯೋಬ್ರಮದಲ್ಲಿ ವೆರೈಟಿ ಆಫ್ ಕುಕ್ಕೀಸ್ ಇತ್ತು ಗೈಸ್. ಇದೇನು ಚಿಲ್ಲಿ ಕುಕ್ಕೀಸ್ ಅಂತೆ, ಚೀಸ್ ಕುಕ್ಕೀಸ್ ಅಂತೆ, ಫುಲ್ ವೆರೈಟಿ ಆಫ್ ಇತ್ತು. ನಾವು ನೋಡ್ತಾ ಇದ್ದೀವಿ. ಬಟರ್ ಕುಕ್ಕಿ ಅಂತೆ, ಅದರದ್ದೇ ಬಾಕ್ಸ್ ಇಟ್ಬಿಟ್ಟಿದ್ರು. ಆ್ಯಂಡ್ ಕ್ಯೂಟ್ ಆಗಿರೋ ಕಾಫಿ ಮಗ್ ಕೂಡ ಇತ್ತು. ಗೈಸ್, ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಬ್ಲಾಗು ಇನ್ನೂ ಚೆನ್ನಾಗಿರುತ್ತೆ ಗೈಸ್, ವೇಟ್ ಮಾಡಿ. ಥ್ಯಾಂಕ್ ಯು.